ಬಿಗ್ ಬಾಸು ಆಲ್ಮೋಸ್ಟ್ 12 ಇದು 12ನೇ ಸೀಸನ್ ನಡೀತಾ ಇದೆ. ಇಷ್ಟು ಸೀಸನ್ನಲ್ಲಿ ಈ ಥರ ಒಂದು ಬಿಗ್ ಬಾಸ್ ಹೆಸರು ಮಾಡಿದ್ದೇ ಇಲ್ಲ. ಯಾಕಂದರೆ ನೀವು ನೋಡಿದಂಗೆ ಬಿಗ್ ಬಾಸ್ನ ಬಿಗ್ ಹಾಕಿದ್ದು ಅರ್ಧದಲ್ಲೇ ಒಂದು ಸರ್ಕಾರ ಮಧ್ಯಪ್ರವೇಶ ಮಾಡಿದಂಥದ್ದು. ಸೊ ಹೆಂಗೆ ಅನಿಸ್ತು ನಿಮ್ಗೆ? ಆ ಥರ ಶಾಕ್ ಅಂತ ಅನಿಸ್ತಾ? ಊಹೆ ಮಾಡಿದ್ರ? ಒಂದು 2-3 ದಿನ ನೋಟಿಸ್ ಎಲ್ಲ ಬಂದಿದ್ದಂಥದ್ದು, ಸುದ್ದಿ ಓಡಾಡ್ತಾ ಇತ್ತು, ಬೀಗ ಹಾಕ್ಸೋ ಲೆವೆಲ್ಗೆ ಹೋಗುತ್ತೆ ಅಂತ ಊಹೆ ಮಾಡಿದ್ರ? ಇಲ್ಲ ಸರ್, ಖಂಡಿತ ಇಲ್ಲ. ಎಲ್ಲೊಂದು ಕಡೆ ನನಗೂ ಆ ಒಂದು ಶಾಕ್ ಇತ್ತು. ಯಾಕಂದರೆ ಅದು ಇಮ್ಯಾಜಿನ್ ಮಾಡಿ, ಅದೇ ಹೇಳಿದ್ನಲ್ಲ, ಊಟ ನಿದ್ದೆ ಇಲ್ಲದೆ ಒಂದು ಸ್ಟ್ರಾಟಜಿ ಮಾಡ್ಕೊಂಡು ಒಂದು ರೀತಿ ಇರ್ತೀವಿ ನಾವು. ಸಡನ್ನಾಗಿ ಅದನ್ನು ಬ್ರೇಕ್ ಹಾಕ್ಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ತಿರ್ಗಾ ವಾಪಸ್ ಬಂದು ಫ್ರೆಶ್ ಆಗಿ ಆಡಬೇಕು ಅವರು. ಸೊ ಅದು ಎಲ್ಲೋ ಒಂದು ಕಡೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಕ್ಟರ್ಗಳಿಗೆ ಈಸಿ ಆಗ್ಬೋದು, ಬಾಕಿ ಇರೋ ಜನರಿಗೆ ಇನ್ನೂ ಸ್ವಲ್ಪ ಕಷ್ಟ ಆಗ್ಬೋದು ಅಂತ. ಏನಾಗ್ತಾ ಇದೆ ಗುರು ಅಂತ ಗೊಂದಲ ಬೇರೆ ಇರುತ್ತೆ, ಶೋ ನಡೆಯುತ್ತೋ ಇಲ್ವೋ ಅಂತ. ಸೊ ತುಂಬ ಯೋಚನೆಗಳು. ಅದು ಬಿಟ್ಟರೆ ಸಾವಿರಾರು ಜನ ಸೆಟ್ಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ಟೆಕ್ನಿಷಿಯನ್ಸ್ ಆಗಿರ್ಬೋದು, ಟಾಸ್ಕ್ ಟೀಮು, ಕ್ರಿಯೇಟಿವ್ ಟೀಮು, ಎಷ್ಟೋ ಜನ ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಎಲ್ರಿಗೂ ಎಲ್ಲೋ ಒಂದು ಕಡೆ ಒಂದು ಅವ್ರ ಜೀವನ ಪಾಪ ಅದರಲ್ಲಿ ನಂಬಿರೋದು, ಅದರಲ್ಲಿ ಬರುವಂಥ ಸಂಬಳದಲ್ಲಿ ಸಡನ್ನಾಗಿ ನಿಂತೋದಾಗ ತುಂಬ ಇಶ್ಯೂ ಆಗುತ್ತೆ, ತುಂಬ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಕೋಟ್ಯಾಂತರ ವೀಕ್ಷಕರು ಎಲ್ಲ ಕಡೆ ಇಡೀ ಜಗತ್ತಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾರೆ, OTTನಲ್ಲಿ, ಟಿವಿನಲ್ಲಿ. ಅವ್ರಿಗೆಲ್ಲ ಅವ್ರ ಭರವಸೆಗೆ ಎಲ್ಲೋ ಒಂದು ಕಡೆ ನೀರು ಎರಚ್ದಂಗೆ ಆಯಿತು ಸರ್. ಸೊ ಇದೆಲ್ಲ ಸ್ವಲ್ಪ ಯೋಚನೆ ಮಾಡಿಕೊಂಡು ಮಾಡಬೇಕಿತ್ತು. ಬಟ್ ಏನು ಮಾಡ್ತೀರಾ, ಅಲ್ಲಿ ಆ ವೆನ್ಯೂ ಇದ್ದಂತಹ ಸಂಸ್ಥೆ ಇದೆಯಲ್ಲ, ಅವರು ಮುಂಚೆನೇ ಇದನ್ನು ಸಾರ್ಟ್ ಮಾಡಿಸ್ಕೊಂಡಿದ್ರೆ ಇದೆಲ್ಲ ಆಗ್ತಾ ಇರೋದಿಲ್ಲ. ಅವರಿಂದ ಈ ಬಿಗ್ ಬಾಸ್ ಇದಕ್ಕೆ ಏಟು ಬಿತ್ತು, ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಅನ್ಯಾಯ ಆಯಿತು ಅವರಿಂದ. ಆ ಕಾರ್ಯಕ್ರಮ ನಿಂತೋಯ್ತು ಮಧ್ಯದಲ್ಲಿ ಅಂತ. ಬಟ್ ಎನಿವೇಸ್ ಕಮ್ ಬ್ಯಾಕ್ ಮಾಡಾದ್ಮೇಲೂ ಅದೊಂಥರ ಒಳ್ಳೆ ಡಿಮ್ಯಾಂಡ್ ಅಂದ್ಕೊಳ್ಳಿ. ಇನ್ನೊಂದಿಷ್ಟು ಜನ ಮಾತಾಡ್ತಾ ಇದ್ದಾರೆ, ಆ್ಯಕ್ಚುಲಿ ಬಿಗ್ ಬಾಸ್ ಸ್ವಲ್ಪ ಸಪ್ಪೆ ಆಗಿತ್ತು. ಅಂದರೆ ಲಾಸ್ಟ್ ಸೀಸನ್ನು ಅದಕ್ಕೆಲ್ಲ ಕಂಪೇರ್ ಮಾಡಿದಾಗ ತುಂಬ ಸಪ್ಪೆ ಆಗಿತ್ತು. ಸೊ ಈ ಥರ ಒಂದು ನ್ಯೂಸ್ ಮಾಡಿ ಇವಾಗ ಒಂದು ಫ್ರೆಶ್ ಸ್ಟಾರ್ಟ್ ಆಗುತ್ತೆ ಅಂತಾರೆ. ಇದು ಪ್ಲಸ್ ಆಗುತ್ತಾ? ಇದು ಪ್ಲಸ್ ಆಗುತ್ತೆ? ಇದು ಪ್ಲಸ್ ಆಗಬಹುದು, ಬಟ್ ಜೆನ್ಯೂನ್ ಆಗಿ ಅವ್ರು ಅದೆಲ್ಲ ಮಾಡಿರಲ್ಲ ಸರ್. ಅಂದರೆ ಇದೆಲ್ಲ ತುಂಬ ಸೀರಿಯಸ್ ಇಲ್ಲ, ಇದು ಸೀರಿಯಸ್ ವಿಚಾರ. ಬಟ್ ಜನ ಕೆಲವರು ಏನು ಹೇಳ್ತಾರೆ, ಕೆಲವರು ಮಾತಾಡ್ಬೋದು